हेलो फ्रेंड्स वेलकम बैक टू अवर चैनल ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದೆ ಇವಾಗ ಪೂಜೆ ಮುಗಿಸ್ದೆ ಪೂಜೆ ಮುಗಿಸಾದ್ಮೇಲೆ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಆಗಲೇ ಟೀ ಆಯ್ತು ನಂದು ಬೆಳಗ್ಗೆ ಹುಷಾರಿಲ್ಲ ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟಿದೆ ಶೀತ ಬೇರೆ ಆಗಿ ಕೆಮ್ಮು ಶೀತ ಹಂಗಾಗಿ ವಾಯ್ಸ್ ಕೂಡ ಹೋಗಿದೆ ಇವತ್ತು ಬ್ರಹ್ಮರನ್ ಬರ್ತಡೇ ಇದೆ ಸೊ ಬ್ರಹ್ಮರನ್ ಬರ್ತಡೇ ಬ್ಲಾಗ್ ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಏನಮ್ಮ ಇಲ್ಲ ಹಚ್ಚಲ್ಲ ಮುಗೀತು ಹೋಗು ಇಲ್ಲ ಹಚ್ಚಲ್ಲ ಮುಗೀತು ಅವಳು ಏನು ಹೇಳ್ತಾ ಇದ್ದಾಳೆ ಅಂದರೆ ಅವಳ ಮಕ್ಕಕ್ಕೆ ಅದೇ ನಾವು ಗಂಧ ಎಲ್ಲ ತೇದು ಹಚ್ತಾ ಇದ್ವಿ ಮತ್ತು ಸೊಪ್ಪಿಂದೆಲ್ಲ ಹಚ್ತಾ ಇದ್ವಲ್ಲ ಅದನ್ನು ಮತ್ತೆ ಹಚ್ತೀರಾ ನೀವು ಅಂತ ಹೇಳಿ ಕೇಳ್ತಾ ಇದ್ದಾಳೆ ಅವಳಿಗೊಂದು ರೀತಿ ಅದು ಟಾರ್ಚರ್ ಥರ ಅನಿಸ್ಬಿಟ್ಟಿದೆ ಯಾಕಂದರೆ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಈ ರೀತಿ ಹಚ್ಚಿ ಲೋಬಂದೋಗೆ ಕೊಡಬೇಕು ಈ ರೀತಿ ಕೊಟ್ಟು ಅವಳಿಗೆ ಒಂದು ರೀತಿ ನನಗೆ ಯಾಕಪ್ಪ ಇವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದಾಳೆ ಆದರೂ ಕೂಡ ಮಾಡಲೇಬೇಕಲ್ವಾ ಆ ರೀತಿ ಮಾಡಿದಕ್ಕೇ ಅವಳಿಗೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಹಂಗಾಗಿ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಸಂಜೆ ಅಂತ ಅಂದ್ಕೊಂಡ್ವಿ ಇವತ್ತು ಟಿಫನು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಸಾಂಬಾರು ಚಟ್ನಿ ಮಾತ್ರ ಸೂಪರಾಗಿ ಆಗಿಬಿಟ್ಟಿದೆ ಅದಕ್ಕೆ ನನ್ನ ಮಗ ಕುಣಿತಾ ಇದ್ದಾನೆ ಇಡ್ಲಿ ಸಾಂಬಾರು ರೆಡಿ ಆಯ್ತಪ್ಪ ನಾನಂತರೂ ಫಸ್ಟ್ ಟಿಫನ್ ಮಾಡ್ತೀನಿ ಅಂದ್ಕೊಂಡು ಅದಾದಮೇಲೆ ಬ್ರಹ್ಮರಂಗ್ ಸ್ನಾನ ಮಾಡಿಸಿ ಅವಳಿಗೂ ಕೂಡ ರೆಡಿ ಮಾಡಿದೆ ಅವಳು ಬರ್ತಡೇ ಡ್ರೆಸ್ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಇದನ್ನು ಅವಳೇ ಚಾಯ್ಸ್ ಮಾಡಿದ್ದು ನಾವು ಬೇರೆ ಚಾಯ್ಸ್ ಮಾಡಿದ್ವಿ ಆದರೂ ಕೂಡ ಕೇಳ್ತಾರೆ ಮಕ್ಕಳು ಕೇಳಲ್ಲ ಏನು ಮಾಡೋದು ಕೊನೆಗೆ ಅವ್ರು ಏನು ಇಷ್ಟಪಟ್ಟರು ಅದನ್ನೇ ಕೊಡಿಸಿ ಕರ್ಕೊಂಬಂದ್ವಿ ಇಲ್ಲ ಅಂತ ಹೇಳಿದರೆ ತುಂಬ ಹಠ ಮಾಡ್ತಾಳೆ ಅವಳು ರಾತ್ರಿ ಆದರೂ ಕೂಡ ಎದ್ಬಿಟ್ಟು ನಿದ್ದೆಗಣ್ಣಲ್ಲಿ ಒಯ್ಕೋತಾ ಇರ್ತಾಳೆ ನಂಗೆ ಬಟ್ಟೆ ಅದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು ಆ ರೀತಿ ಅವಳು ಹಂಗಾಗಿ ಅವ್ರ ಪಪ್ಪ ಆ ರಿಸ್ಕೇ ಬೇಡ ಅವಳು ಯಾವ್ದು ಇಷ್ಟಪಡ್ತಾಳೋ ಅದನ್ನೇ ಕೊಡಿಸ್ಬಿಡಮ್ಮ ನೀನು ಅಂತಂದರು ಮತ್ತು ಅವಳು ಯಾವ್ದು ಇಷ್ಟಪಟ್ಟಳು ಅದನ್ನೇ ತೊಗೊಂಬಂದ್ವಿ ಅದಾದಮೇಲೆ ನಾವು ಬೆಳಿಗ್ಗೆ ಅವಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಬಿಟ್ಟು ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಕೂಡ ಕರ್ಕೊಂಬಂದ್ವಿ ಇವತ್ತು ಮಂಗಳವಾರ ಅಲ್ವಾ ಹಂಗಾಗಿ ಅಮ್ಮನವ್ರನ್ನ ಸ್ವಲ್ಪ ನಮಸ್ಕಾರ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಹೇಗಿದ್ರು ಬರ್ತಡೇ ಇದೆಯಲ್ಲ ಸೊ ದೇವ್ರ ಆಶೀರ್ವಾದನೂ ಕೂಡ ಇರಬೇಕಲ್ವ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಕರ್ಕೊಂಬಂದೆ ಮನೆ ಹತ್ರ ಸಂಜೆ ಮತ್ತೆ ನಮ್ಮ ದಾವಣಗೆರೆ ದುಗ್ಗಮ್ಮನ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗ್ತೀವಿ ಫೇಮಸ್ ಟೆಂಪಲ್ ಅಂತ ಹೇಳ್ಬೋದು ದಾವಣಗೆರೆದು ಮತ್ತು ಅದರಲ್ಲೂ ಕೂಡ ಇವಾಗ ದಾವಣಗೆರೆಯಲ್ಲಿ ದುಗ್ಗಮ್ಮನ ಜಾತ್ರೆ ಕೂಡ ಬರ್ತಾ ಇದೆ ಸೊ ಆದಷ್ಟು ಬೇಗ ಆ ಜಾತ್ರೆ ವಿಡಿಯೋನು ಕೂಡ ಹಾಕ್ತೀನಿ ಎಲ್ಲ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಗಲೇ ಯಾವತ್ತು ಏನು ಅಂತಲೂ ಕೂಡ ನಾನು ಹೇಳ್ತೀನಿ ಇಲ್ಲಿ ಪಾತ್ಕಟ್ಟೆ ಎಲ್ಲ ಸುತ್ತುರಿತಾ ಇದ್ದಾಳೆ ಅವಳು ಊದ್ಬತ್ತಿ ಬೆಳಕೊಂಡು ಯಾವಾಗಲೂ ಅಷ್ಟೇ ಅವಳು ಇಲ್ಲಿ ಬಂದಳು ಅಂದರೆ ಒಂದು ರೀತಿ ಅವಳಿಗೆ ಫುಲ್ ಖುಷಿ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ದೇವರು ಪಲ್ಲಕ್ಕಿ ಒಳಗಡೆ ಕೂರಿಸಿದಾರಲ್ವ ಆ ದೇವ್ರ ಹತ್ರ ಹೋಗ್ಬಿಟ್ಟು ಮುಟ್ಟೋದು ಸೀರೆ ಮುಟ್ಟೋದು ಇವಾಗ ಹೆಂಗಂದರೆ ತಾಯಿ ಹತ್ರ ಮಗು ಬಂದು ಹೆಂಗೆ ಆಟ ಆಡುತ್ತೋ ಹಂಗೆ ಆಟ ಆಡೋದಕ್ಕೆ ಹೋಗ್ತಾಳೆ ಯಾವಾಗಲೂ ಅಷ್ಟೇ ನಾನು ಅಬ್ಸರ್ವ್ ಮಾಡ್ದಂಗೆ ಯಾವಾಗಲೂ ಅಲ್ಲಿ ಹೋದಾಗೆಲ್ಲ ಹಂಗೆ ಮಾಡ್ತಿರ್ತಾಳೆ ಮುಟ್ಟೋದು ಸೀರೆ ತೊಗೊಂಡು ಎಳೆಯೋದು ಹಂಗೆಲ್ಲ ಮಾಡ್ತಿರ್ತಾಳೆ ಅವಳಿಗೆ ಏನೋ ಗೊತ್ತಿಲ್ಲ ಅವಳು ಯಾಕೆ ಹಂಗೆ ಮಾಡ್ತಾಳೋ ಸೊ ಆ ರೀತಿ ಮಾಡ್ತಾ ಇರ್ತಾಳೆ ಇವಾಗ ನಾನು ಮನೆಗೆ ಬಂದು ಟಿಫನ್ ಮಾಡ್ತಾಯಿದ್ದೀನಿ ನನಗೂ ಕೂಡ ಹುಷಾರಿರಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಟಿಫನ್ ಮಾಡ್ತಾಯಿದ್ದೀನಿ ಹೇಳೋದಕ್ಕಾಗಲ್ಲ ಅಷ್ಟು ಸುಸ್ತು ಅಂದರೆ ಸುಸ್ತು ಅಷ್ಟು ಸುಸ್ತಾಗ್ತಾಯಿದೆ ಆದ್ರೂ ಮತ್ತು ಮಕ್ಕಳು ಬರ್ತಡೇ ಅಂದಾಗ ಒಂದು ರೀತಿ ನಮ್ಗೆ ಹಬ್ಬ ಇದ್ದಂಗಲ್ವಾ ಹಂಗಾಗಿ ಮತ್ತೆ ಏನು ಮಾಡೋದು ನಾನು ಸ್ವಲ್ಪ ತಿಂದು ನನಗೂ ಒಂದು ಸ್ವಲ್ಪ ಎನರ್ಜಿ ಬಂದರೆ ನನಗೂ ಕೂಡ ಏನಾದರೂ ಮಾಡೋದಕ್ಕೆ ಅನಿಸುತ್ತೆ ಇಲ್ಲ ಅಂತ ಹೇಳಿದರೆ ನಾನೇ ಸುಸ್ತಾಗ್ಬಿಟ್ರೆ ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಟಿಫನ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋದಕ್ಕೆ ಇಕ್ತಾಯಿದ್ದೀನಿ ಇವಾಗ ತಾನೇ ಲೈವ್ ಕೂಡ ಮುಗಿಸ್ಕೊಂಬಂದಲ್ಲ ಲೈವ್ ಆದಮೇಲೆ ನಾನು ಇಲ್ಲಿ ಅಡುಗೆ ಮಾಡೋದಕ್ಕೆ ಇಕ್ತಾಯಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ನಮ್ಮ ಮನೆಯವ್ರು ಕೂಡ ಈಗ ಬರ್ತಾರೆ ಅದಕ್ಕೋಸ್ಕರ ಫಾಸ್ಟಾಗಿ ಅಡುಗೆ ಮಾಡೋದಕ್ಕೆ ಇಕ್ತಾಯಿದ್ದೀನಿ ಹಾಗೆ ತುಂಬ ಜನ ಅವತ್ತು ನನ್ನ ಮಗಳು ಬರ್ತಡೇ ದಿವಸ ತುಂಬ ವಿಶಸ್ನ ಹೇಳಿದ್ರಿ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬಂತಂತಲೇ ಹೇಳ್ಬೋದು ಯಾಕಂದರೆ ತುಂಬ ವಿಡಿಯೋಸ್ ಇದ್ವು ಹಾಗಾಗಿ ನಾನು ಒಂದಾದ್ಮೇಲೆ ಒಂದು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಪೆಂಡಿಂಗಲ್ಲಿ ಇಕ್ಕಿದ್ದೆ ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ಹಾಗೆ ನೀವು ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋನು ಕೂಡ ಕೇಳಿದ್ದೀರಾ ಅದನ್ನು ಕೂಡ ಆದಷ್ಟು ಬೇಗನೆ ನಾನು ಇನ್ನು ಒಂದಿನ 2 ದಿನದೊಳಗಡೆ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ಪೋಸ್ಟ್ ಮಾಡಿ ನಿಮಗೂ ಕೂಡ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತಲ್ವಾ ನಮ್ಮ ಫ್ರೆಂಡ್ಸು ನಮಗೋಸ್ಕರ ಲೈಕ್ ಮಾಡಿದರು ಇನ್ನೂ ಕೂಡ ಚೆನ್ನಾಗಿರೋಂಥ ವೀಡಿಯೋಸ್ ಮಾಡಬೇಕು ಅಂತ ಸೊ ಪ್ಲೀಸ್ ಲೈಕ್ ಮಾಡಿ ಆಯಿತಾ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಲ್ವಾ ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ
ತುಂಬಾ ಡಿಸ್ಟರ್ಬೆನ್ಸ್ ಇದೆ ವಾಯ್ಸಲ್ಲಿ, ಯಾರು ಏನು ಅಂದ್ಕೋಬೇಡಿ. ಯಾಕಂದರೆ ನಮ್ಮ ಏರಿಯಾನೇ ಹಂಗೆ, ಯಾವಾಗಲೂ ಗಲಾಟೆ ಸೌಂಡ್ ಎಲ್ಲ ಇದ್ದೇ ಇರುತ್ತೆ. ಒಂದೊಂದು ಸಲ ಅಷ್ಟೇ ಸ್ವಲ್ಪ ಸೈಲೆಂಟಾಗಿರುತ್ತೆ, ಅವಾಗ ಆರಾಮಾಗಿ ವಾಯ್ಸ್ ಅವ್ರು ಕೊಡ್ಬೋದು. ಇವಾಗ ನನ್ನ ಮಗಳು ಮನೇಲಿ ಇರೋದ್ರಿಂದ ಅವಳದು ಒಂದು ಸ್ವಲ್ಪ ವಾಯ್ಸು ಏನು ಮಾಡೋದಕ್ಕಾಗಲ್ಲ. ಒಂದು ಸ್ವಲ್ಪ ದಿನ ಅದಾದಮೇಲೆ ಅವಳನ್ನೂ ಕೂಡ ಸ್ಕೂಲಿಗೆ ಸೇರಿಸ್ತೀನಿ. ಆವಾಗ ಸ್ವಲ್ಪ ಒಳ್ಳೊಳ್ಳೆ ವೀಡಿಯೋಸ್ನೂ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಡೈರೆಕ್ಟ್ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೀನಿ. ನನ್ನ ಮಕ್ಕಳು ಗಲಾಟೆ ಅಂದರೆ ಗಲಾಟೆ ಮಾಡ್ತಾ ಇದ್ದಾರೆ, ಏನು ಮಾಡೋದು ಹೇಳಿ, ಅವ್ರನ್ನೂ ಕೂಡ ಹೊಡೆಯೋ ಹಂಗಿಲ್ಲಲ್ಲ. ಸರಿ ಆಯ್ತು ಬಿಡು, ಆಮೇಲೆ ನಾನು ವಾಯ್ಸ್ ಅವ್ರು ಕೊಟ್ಕೋತೀನಿ, ನೀನೇನು ನಾನು ವಾಯ್ಸ್ ಕೊಡಲ್ಲ, ನೀನು ಸುಮ್ಮನೆ ವೀಡಿಯೋ ಶೂಟ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಅವ್ನ ಕೈಲಿ ಮೊಬೈಲ್ ಕೊಟ್ಟಿದ್ದೀನಿ. ನಾನು ಹೇಗೆ ಹೋಗ್ತೀನೋ ಅಲ್ಲಿ ಆ ಥರ ವೀಡಿಯೋ ಮಾಡು, ನಾನು ಎಲ್ಲಿ ನಿಂತಿದ್ದೀನೋ ಕ್ಲಿಯರಾಗಿ ವೀಡಿಯೋ ಮಾಡಪ್ಪ ಅಂತ ಕೊಟ್ಟರೆ ಅವ್ನು ಮಲ್ಕೊಂಡು ವೀಡಿಯೋ ಮಾಡೋದು, ಕುತ್ಕೊಂಡು ವೀಡಿಯೋ ಮಾಡೋದು, ಹಿಂಗೆ ಬಗ್ಕೊಂಡು ವೀಡಿಯೋ ಮಾಡೋದು ಮಾಡ್ತಿದ್ದಾನೆ. ಯಾಕೆ ಹಂಗೆ ಮಾಡ್ತಿದ್ಯೋ ಅಜ್ಜು ಅಂತ ಕೇಳಿದರೆ, ಚೆನ್ನಾಗಿ ಬರ್ತಾಯಿದೆ ಬಿಡು, ಏನಕ್ಕೆ ಹಂಗೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನನಗೆ ಜೋರು ಮಾಡ್ತಾನೆ. ಏನು ಮಾಡೋದು ಹೇಳಿ. ಸರಿ ಆಯ್ತಪ್ಪ ಮಾಡಿ ವೀಡಿಯೋ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಇವಾಗ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವೀಟ್ ಏನು ಮಾಡ್ತಾಯಿಲ್ಲ, ಬರೀ ಜಾಮೂನ್ ಒಂದೇ ಮಾಡ್ತಾ ಇರೋದು. ಸ್ವೀಟ್ ಮಾಡೋ ಹಾಗೂ ಇಲ್ಲ, ಯಾಕಂದರೆ ಸ್ವಲ್ಪ ಕೆಮ್ಮು ಕೂಡ ಆಗಿದೆಯಾ. ನಾನು ಏನಾದ್ರು ಪಾಯಸ ಗೀಸ ಮಾಡೋಣ ಅಂದ್ಕೊಂಡೆ, ಪಾಯಸ ಮಾಡಿದರೆ ತಿನ್ನೋದೇ ಇಲ್ಲ ನಮ್ಮ ಮನೇಲಿ. ಹೋಳಿಗೆ ಮಾಡಿದ್ರೆ ಅದು ಹಾಗೆ ಇರುತ್ತೆ, ಈ ಜಾಮೂನ್ ಮಾಡಿದ್ರೆ ಖಾಲಿ ಆಗುತ್ತೆ. ಹಾಗಾಗಿ ಜಾಮೂನ್ ಮಾಡೋಣ ಅಂದ್ಕೊಂಡು ಈಗ ಜಾಮೂನ್ ಪ್ಯಾಕೆಟ್ ತೊಗೊಂಬಂದಿದ್ನ, ಇನ್ನೇನು ಜಾಮೂನ್ ಮಾಡಬೇಕು. ಇಲ್ಲಿ ನನ್ನ ಮಗಳು ಅದನ್ನು ತೋರಿಸ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್ ಹೇಗಿದೆ ಜಾಮೂನು, ಚೆನ್ನಾಗಿದೆಯಾ ಅಂತ ತೋರಿಸ್ತಾ ಇದ್ದಾಳೆ. ಅದಕ್ಕೆ ನನ್ನ ಮಗ ತೊಗೊಂಬ ಇಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಜಾಮೂನ್ ಅಂತ ಹೇಳಿ. ಇದು ಈ ಸಲ ನಾನು ತಂದಿರೋದು ಆಚಿ ಅವ್ರು ತೊಗೊಂಬಂದೆ. ಪ್ರತಿ ಸಲ MTR ತೊಗೊಂಬಂದು ಮಾಡ್ತಿದ್ದೆ. ಈ ಸಲ ಯಾಕೋ ಆಚಿ ಚೆನ್ನಾಗಿ ಇದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ತಡಿ ನೋಡೋಣ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆಚಿ ಪೌಡರ್ ತಂದಿದ್ದೀನಿ. ನೋಡೋಣ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಬಟ್ ಸೂಪರಾಗಿ ಬಂತಂತಲೇ ಹೇಳ್ಬೋದು, ಯಾಕಂದರೆ ತಿಂದಾದ್ಮೇಲೆ ನಾವು ವಾಯ್ಸ್ ಅವ್ರು ಕೊಡ್ತಾ ಇರೋದು. ತಿನ್ನೋದಕ್ಕೂ ಮುಂಚೆ ನಾನು ವಾಯ್ಸ್ ಅವ್ರು ಕೊಟ್ಟಿರೋ, ತಿಂದಾದ್ಮೇಲೆ ವಾಯ್ಸ್ ಅವ್ರು ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಏನಿಲ್ಲ, ನಾವು ಮಾಡುವಂಥ ಮೆಥಡ್ ಇರುತ್ತಷ್ಟೇ. ಯಾವ ಪೌಡರ್ ಆದ್ರೂ ಕೂಡ ನಾವು ಹೇಗೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡು ಅಲ್ವಾ. ಹೇಗಂದರೆ ಒಂದು ಕಲ್ಲಿರುತ್ತೆ, ಆ ಕಲ್ಲನ್ನ ನಾವು ಯಾವ ರೀತಿ ಕೆತ್ತನೆ ಮಾಡ್ತೀವೋ ಅದು ಆ ಒಂದು ಸ್ವರೂಪ ಮೂಡುತ್ತೆ. ನಾವು ಹೇಗೆ ಬೇಕಾಗಿ ಕೆತ್ತನೆ ಮಾಡಿದ್ರೆ ಅದು ಹೇಗೋ ಇರುತ್ತೆ. ಅದೇ ರೀತಿ ಅಡುಗೆ ಆಗಲಿ ಅಥವಾ ನಮ್ಮ ಜೀವನ ಆಗಲಿ ಅಥವಾ ಯಾವುದೇ ಒಂದು ಕೆಲಸ ಆಗಲಿ, ನಾವು ಅದನ್ನು ಹೇಗೆ ಮಾಡ್ತೀವೋ ಮನಸ್ಸಿಟ್ಟು ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಷ್ಟೇ. ಇವಾಗ ನಾನು ಕೂಡ ಮಾಡ್ತಾಯಿದ್ದೀನಿ, ಫುಲ್ ಮನಸಾರೆ ಮಾಡ್ತಾಯಿದ್ದೀನಿ. ಹಾಗಾಗಿ ಚೆನ್ನಾಗಿ ಬಂತಂತಲೇ ಹೇಳ್ಬೋದು. ಯಾಕೆ ಪ್ರತಿ ಸಲ ಮನಸಾರೆ ಮಾಡಲ್ವಾ ಅಂತ ಕೇಳ್ಬೋದು. ಮನಸಾರೆ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಒಂದೊಂದು ಸಲ ಏನಾದರೂ ಯೋಚನೆ ಮಾಡ್ತಿರ್ತೀವಲ್ಲ, ಹೀಗೆ ಆಗುತ್ತೆ. ಏನಂದರೆ ಅಡುಗೆ ಮಾಡ್ಬೇಕಾದ್ರೆ ಇಲ್ಲ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಯೋಚನೆಗಳು ಜಾಸ್ತಿ. ಅದು ಹಂಗಾಗಬೇಕಿತ್ತಲ್ಲ, ಇದು ಹಿಂಗಾಗಬೇಕಿತ್ತಲ್ಲ ಅಂತಂದು. ಆದರೆ ಅದು ಹೆಂಗೆಂಗೂ ಆಗಲ್ಲ, ಅದು ಹಂಗೇ ಇರುತ್ತಂತ ಗೊತ್ತು, ಆದರೂ ಕೂಡ ಯೋಚನೆ ಮಾಡ್ತಿರ್ತೀವಿ, ಏನು ಮಾಡೋದಕ್ಕಾಗಲ್ಲ. ಸೊ ಈ ರೀತಿ ನಂದು. ಅದಾದಮೇಲೆ ನಾವು ಜಾಮೂನ್ ಮಾಡಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಬಂದೆ. ದೇವಸ್ಥಾನಕ್ಕೆ ಅಲ್ಲಿ ಪಾದಕಟ್ಟೆ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ವಿಡಿಯೋ ಶೂಟ್ ಕೂಡ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಅಷ್ಟೊಂದು ರಶ್ ಇತ್ತು. ಹಾಗಾಗಿ ಆದರೂ ನಾವು ಸಂಜೆ ಟೈಮಲ್ಲೇ ಬಂದಿದ್ದೀವಿ. ಬೆಳಗ್ಗೆ ಇನ್ನೂ ರಶ್ ಇರುತ್ತೆ ಬಿಡು, ಸಂಜೆ ಸ್ವಲ್ಪ ಆರಾಮಾಗಿ ಮಾಡ್ಕೊಂಬರ್ಬೋದು, ವೀಡಿಯೋನು ಆರಾಮಾಗಿ ಪೂಜೆನೂ ಕೂಡ ಮುಗಿಸ್ಕೊಂಬರ್ಬೋದು ಅಂತ ನಾನು ಬಂದರೆ, ಇಲ್ಲಿ ನೋಡಿದರೆ ರಶ್ ಇದೆ. ಆದರೂ ಅಮ್ಮನವರು ದರ್ಶನ ಮಾತ್ರ ಸೂಪರಾಗಿ ಆಯಿತು. ಅದಾದಮೇಲೆ ಇಲ್ಲಿ ಕೆಮ್ಮಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲೂ ಕೂಡ ನಮಸ್ಕಾರ ಮಾಡಿಸ್ತಾ ಇದ್ದೀನಿ. ಕೆಮ್ಮಿದ್ದಾಗ ಮತ್ತು ಅಮ್ಮ ಹಾಕಿದಾಗೆಲ್ಲ ಇಲ್ಲಿ ಬಂದು ನಮಸ್ಕಾರ ಮಾಡಿಸ್ಕೊಂಡು ಹೋಗ್ತೀವಿ. ಎಲ್ಲರೂ ಅಷ್ಟೇ, ನಾವಂತ ಅಲ್ಲ, ಎಲ್ಲರೂ ಕೂಡ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಕಾಯಿಗಳಿದಾವೆ, ನೋಡಿದ್ದೀರಲ್ವ. ಅದೊಂದು ನಂಬಿಕೆ, ಅದು ನಿಜ ಕೂಡ. ಹಾಗಾಗಿ ನಾವು ಮಕ್ಳಿಗೆ ಹುಷಾರಿಲ್ಲದೆ ಇರಬೇಕಾದ್ರೆ ಈ ದೇವರಿಗೆ ಕೈ ಮುಗಿತೀವಿ, ಹುಷಾರಾಗಂಗೆ ಮಾಡು ಅಂತ ಹೇಳಿ. ಹುಷಾರಾಗುತ್ತೆ. ಹಂಗಾಗಿ ಯಾವಾಗಲೂ ಅಷ್ಟೇ ಇಲ್ಲಿ ಬಂದಾಗೆಲ್ಲ ಕಾಯಿ ಉಳಿಸಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಅದಾದಮೇಲೆ ನಾವು ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದ ತಕ್ಷಣ ಫಸ್ಟು ನನ್ನ ಮಗಳು ಜಾಮೂನ್ ಹಾಕ್ಕೊಡು, ಜಾಮೂನ್ ರೆಡಿ ಮಾಡಿದ್ದೀಯಲ್ಲ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಮತ್ತು ಇವಾಗ ಜಾಮೂನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೂಪರಾಗಿ ಬಂದಿತ್ತು ಜಾಮೂನ್ ಮಾತ್ರ. ಏನು ಅವಾಗ ಮಾಡಿದ್ನಲ್ಲ ಅದಕ್ಕೂ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಟೇಸ್ಟ್ ಆಗಿರ್ಬೋದು ಅಥವಾ ಅದು ಮಾಡಿರೋವಂಥದ್ದಾಗಿರ್ಬೋದು, ಸ್ವಲ್ಪ ನಿಧಾನ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಾಡಿದೆ. ಇದನ್ನೆಲ್ಲ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಾಗಿತ್ತು. ಮತ್ತು ನೆಕ್ಸ್ಟ್ ಡೇ ತಿಂದಾಗಲೂ ಸಹ ಚೆನ್ನಾಗಿತ್ತು. ನಮ್ಮನೇಲಿ ಆಲ್ಮೋಸ್ಟ್ ಮಕ್ಕಳಿಗೆ ಜಾಸ್ತಿ ಇಷ್ಟ ಜಾಮೂನ್ ಅಂದರೆ. ದೊಡ್ಡವ್ರಿಗೆಲ್ಲ ಪಾಯಸ, ಹೋಳಿಗೆ ಆ ರೀತಿ ಇಷ್ಟ. ಮತ್ತು ಅದನ್ನು ಬಿಟ್ಟರೆ ಮುದ್ದೆ, ರೊಟ್ಟಿ, ಚಪಾತಿ ಈ ರೀತಿ ಇರೋದನ್ನ ಇಷ್ಟಪಡ್ತಾರೆ. ಸ್ವೀಟ್ಸ್ ಅಷ್ಟೊಂದು ಇಷ್ಟಪಡಲ್ಲ.
ನನಗೂ ಕೂಡ ಜಾಮೂನ್ ಅಂದರೆ ಇಷ್ಟ, ಬೇರೆ ಸ್ವೀಟ್ಸ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಭ್ರಮರ ವೇಟ್ ಮಾಡ್ತಾಯಿದ್ಲು, ಏನಾದರೂ ಕೇಕ್ ಗೀಕ್ ತರ್ತಾರೇನೋ, ಕಟ್ ಮಾಡಿಸ್ತಾರೇನೋ ಅಂತ ಹೇಳ್ಬಿಟ್ಟು. ಬಟ್ ಅವಳು ಹುಷಾರಿಲ್ವಲ್ಲ, ಹಂಗಾಗಿ ಬೇಡ ಅಂತಂದೇಳಿ ಸುಮ್ಮನಾದ್ವಿ. ಪ್ರತಿ ಸಲ ಹಿಂಗೆ ಆಗ್ತಾಯಿದೆ, ಯಾಕೋ ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಸಿಂಪಲ್ಲಾಗಿ ಸೆಲೆಬ್ರೇಷನ್ ಅಂತೂ ಮಾಡಿದ್ವಿ, ಖುಷಿಯಿಂದ ಇದ್ದರು ಅವರು ಕೂಡ, ನಾನು ಕೂಡ ಖುಷಿಯಿಂದ ಇದ್ವಿ. ಸಿಂಪಲಾಗಿ ನಡೀತು, ಹೇಗಿದೆಯೋ ಹಾಗೆ ಅಲ್ವಾ ಫ್ರೆಂಡ್ಸ್. ಇವಾಗ ಟೈಮ್ ಒಂದೇ ಥರ ಇರೋಲ್ಲ, ಈಗಿರೋ ಟೈಮು ಮುಂದೆ ಈ ಥರ ಇದೆಯೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಹಾಗಾಗಿ ಈ ಟೈಮ್ ಹೇಗೆ ಬರುತ್ತೋ, ಜೀವನ ಹೇಗೆ ನಡೀತೋ ಹಾಗೆ ನಾವು ನಡೆಸ್ಕೊಂಡು ಹೋಗೋದು ಬೆಸ್ಟ್ ಅಂತ ಅನಿಸ್ತು. ಹಾಗಾಗಿ ನಾನು ಯಾವಾಗಲೂ ಅದನ್ನೇ ನಂಬಿರೋದು, ಇವತ್ತು ಹೇಗಿದೆಯೋ ಅದನ್ನಷ್ಟೇ ನಾನು ನಂಬ್ತೀನಿ. ನಾಳೆ ನಾವು ಹೇಗಾಗ್ತೀವಿ, ಹೇಗಿರ್ತೀವಿ, ಅಥವಾ ನಾಳೆ ಏನು ಅನ್ನೋದನ್ನು ಜಾಸ್ತಿ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಮತ್ತು ಹಿಂದಾಗಿರೋದನ್ನೂ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಮೊದಲಿಗೆ ತುಂಬ ಯೋಚನೆ ಮಾಡ್ತಿದ್ದೆ, ಮೊದಲಿಗೆ ಹಿಂಗೆ ಆಗ್ಬಿಡ್ತಲ್ಲ, ನಮಗೆ ಹಾಗಾಗ್ಬಿಡ್ತಲ್ಲ, ಹೀಗಾಗ್ಬಿಡ್ತಲ್ಲ ಅಂತ. ಆದರೆ ಇವಾಗ ಯೋಚನೆ ಮಾಡಲ್ಲ, ಹಾಗೆ ಮುಂದೆ ಆಗೋಂಥದ್ದು ನಾನು ಯೋಚನೆ ಮಾಡಲ್ಲ. ಪ್ರೆಸೆಂಟ್ ಏನಿದೆಯೋ ಅದನ್ನಷ್ಟೇ ಯೋಚನೆ ಮಾಡ್ತೀನಿ. ಆದರೆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀನಿ, ನನ್ನ ಬಗ್ಗೆ ನಾನು ಯೋಚನೆ ಮಾಡಲ್ಲ, ಮಕ್ಕಳ ಬಗ್ಗೆ ತುಂಬ ಯೋಚನೆ ಮಾಡ್ತೀನಿ. ಅದಾದಮೇಲೆ ಅವ್ರ ಪಪ್ಪ ನೋಡಿ ಕೇಕ್ ಕೂಡ ತೊಗೊಂಬಂದರು. ಇದು ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ, ಭ್ರಮರಂಗೂ ಕೂಡ ಇಷ್ಟ ಆಯಿತು. ಸಣ್ಣದಾಗಿ ಸೆಲೆಬ್ರೇಷನ್ ಆಯಿತು. ಸೊ ಭ್ರಮರ ಕೂಡ ಖುಷಿ ಆದಳು, ಅಜ್ಜು ಕೂಡ ಖುಷಿ ಆದ. ಇಬ್ಬರು ಖುಷಿನೇ ನಮ್ಮ ಖುಷಿ ಅಲ್ವಾ. ಚಿಕ್ಕದಾದರೂ ಪರವಾಗಿಲ್ಲ, ಖುಷಿಯಿಂದ ಸೆಲೆಬ್ರೇಟ್ ಮಾಡ್ಕೊಂಡ್ರು ಇಬ್ಬರು ಕೂಡ. ನಂಗೆ ತುಂಬ ಖುಷಿ ಆಯಿತು, ಅವರಿಬ್ಬರು ಖುಷಿ ನೋಡಿ ಇನ್ನೂ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನಿಮಗೂ ಕೂಡ ಈ ವಿಡಿಯೋ ನೋಡಿ ಖುಷಿಯಾಗಿದೆ ಅಂತ ಅಂದ್ಕೋತೀನಿ. ಆಗಿದ್ದರೆ ಒಂದು ಲೈಕ್ ಮಾಡಿ, ಲೈಕ್ ಮಾಡೋದ್ರಿಂದ ನಮ್ಗೆ ಇನ್ನೂ ಕೂಡ ಡಬಲ್ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಕೂಡ ತುಂಬಾ ಚೆನ್ನಾಗಿರ್ತೀವಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನು ಸಾಧ್ಯ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಏನು ಸಾಧ್ಯ ಇಲ್ಲ. ನಿಮ್ಮ ಸಪೋರ್ಟ್ ಇರೋದ್ರಿಂದನೇ ನಾನು ಇಷ್ಟು ದಿನ ಯೂಟ್ಯೂಬಲ್ಲಿ ನನ್ನ ಒಂದು ಜರ್ನಿ ಕಂಟಿನ್ಯೂ ಮಾಡೋದಕ್ಕಾಗಿರೋದು. ಹಾಗೆ ನಾನು ಒಂದು ಸಬ್ಸ್ಕ್ರೈಬ್ಸ್ ಆಗಿರ್ಬೋದು, ವಾಚಿಂಗ್ ಅವರ್ಸ್ ಆಗಿರ್ಬೋದು, ಪ್ರತಿಯೊಂದು ಕಂಪ್ಲೀಟ್ ಮಾಡೋದಕ್ಕಾಗಿರ್ಬೋದು. ಹಾಗೆ ಕೆಲವೊಂದಷ್ಟು ಕಷ್ಟಗಳನ್ನೂ ಕೂಡ ನಾನು ಈ ಯೂಟ್ಯೂಬ್ ಮುಖಾಂತರನೇ ನಾನು ಪರಿಹಾರ ಮಾಡ್ಕೊಂಡಿದ್ದೇನೆ ಅಂತಲೂ ಹೇಳ್ಬೋದು. ಇದೆಲ್ಲ ಸಾಧ್ಯವಾಗಿದ್ದು ಕೇವಲ ನಿಮ್ಮಿಂದ ಮಾತ್ರ ಅಂತ ಹೇಳ್ಬೋದು. ನೀವೇ ನಮಗೆ ತಂದೆ ತಾಯಿ ಬಂಧು ಬಳಗ ಎಲ್ಲದೂ ನೀವೇ. ಯಾಕಂದರೆ ಇಲ್ಲಿ ನೋಡುವಂಥ ಪ್ರತಿಯೊಬ್ಬರು ಕೂಡ ನನ್ನನ್ನು ನಿಮ್ಮ ಮನೆ ಮಗಳಾಗಿ ಸ್ವೀಕರಿಸಿದ್ದೀರಾ. ನಂಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಒಂದು ಪ್ರತಿಯೊಂದು ಕಾಮೆಂಟ್ಸ್ನ ಓದಬೇಕಾದ್ರೆ ಎಲ್ಲ. ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ರಿಗೂ ಕೂಡ.